ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಡೂರಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ ಮನೆಗೆ. ಬನ್ನಿ ನೋಡೋಣ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದರೆ ಮೊನ್ನೆ ಜಾತ್ರೆ ಆಯಿತು, ಬಟ್ ನನಗೆ ಹೋಗೋಕ್ಕಾಗಿದ್ದಿಲ್ಲ. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಮತ್ತು ಬಳ್ಳೇಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ನೀವು ಕೇಳಿರ್ಬೋದು ಅನಿಸುತ್ತೆ ಕಡೂರು ಹತ್ರ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಬನ್ನಿ ದೇವಸ್ಥಾನ ತೋರಿಸ್ತೀನಿ ನಿಮಗೂ. ಇಲ್ಲಿ ಪ್ರತಿ ಸ್ಯಾಟರ್ಡೇನೂ ಸ್ಪೆಷಲ್ ಪೂಜೆ ಇರುತ್ತೆ. ಯಾವಾಗಲೂ ತುಂಬ ಜನ ಸೇರಿರ್ತಾರೆ. ಮತ್ತು ಹುಣ್ಣಿಮೆ ಕಡಲೆ ಪೂಜೆ ಕೂಡ ನಡೆಯುತ್ತೆ ಇಲ್ಲಿ. ಚೆನ್ನಾಗಿ ಅನ್ನಿಸ್ತು. ಓಕೆ, ನನಗೂ ಸೂಪರಾಗಿತ್ತು. ನೋಡ್ತಾ ಇದ್ದೀರಲ್ಲ. ಮತ್ತು ಇಲ್ಲಿ ಬಂದವ್ರಿಗೆಲ್ರೂ ಪ್ರಸಾದ ಇರುತ್ತೆ. ಓಕೆನಾ, ಪುರಿ ಉಸ್ಲಿ ಗೊತ್ತಲ್ವ, ಪುರಿ ಉಸ್ಲಿ ಎಲ್ಲರೂ ಎಷ್ಟೇ ಜನ ಬಂದ್ರೂ ಅಷ್ಟು ಜನಕ್ಕೂ ಪ್ರಸಾದ ಸಿಗುತ್ತೆ. ಮತ್ತು ನೀವೇನೇ ಅಂದ್ಕೊಂಡ್ರೂ 100% ಆಗುತ್ತೆ. ನನಗೂ ಗೊತ್ತಿಲ್ಲ, ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗಿದ್ದು. ಅಲ್ಲಿ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ನೀವೇನೇ ಒಂದು ಅಂದ್ಕೊಂಡ್ರೂ 100% ಕೆಲಸ ಆಗೇ ಆಗುತ್ತೆ. ಓಕೆನಾ, ನೀವು ಒಂದು ಸಲ ಫ್ರೀಯಾಗಿದ್ದರೆ ಕಡೂರು ಸೈಡ್ ಕಡೆ ಬಂದರೆ, ಅದು ಎಸ್ಪೆಷಲಿ ಶನಿವಾರ ಈವ್ನಿಂಗ್ ಟೈಮ್ ಹೋಗಿ, ನೈಟ್. ಓಕೆನಾ, 8ರಿಂದ 9 o'clock ಒಳಗಡೆ ಒಳ್ಳೆ ಪೂಜೆ ಸಿಗುತ್ತೆ. ನೀವು ಒಂದು ಸಲ ವಿಸಿಟ್ ಮಾಡಿ. ನೋಡ್ತಾ ಇದ್ದೀರಲ್ಲ, ದೇವ್ರ ದರ್ಶನ ಚೆನ್ನಾಗಾಯಿತು. ನೋಡ್ತಿದ್ದು ಮಂಡಕ್ಕಿ ಉಸ್ಲಿ ರೆಡಿ ಮಾಡ್ತಾಯಿದ್ದಾರೆ ಪ್ರಸಾದಕ್ಕೆ. ದೇವ್ರ ದರ್ಶನ ಚೆನ್ನಾಗಾಯಿತು. ದೇವ್ರ ದರ್ಶನ ಆದಮೇಲೆ ನೋಡ್ತಾ ಅದ್ರ ದೇವರು ಮುಂಭಾಗದಲ್ಲೇ ಪ್ರಸಾದಕ್ಕೆ ಎಲ್ಲರೂ ಈ ರೀತಿ ಕೂತ್ಕೊಂಡಿದ್ರು. ಓಕೆ, ನಾವು ಹಿಂಗೆ ಲೈನಲ್ಲಿ ಹೋಗಿ ಕೂತ್ಕೊಂಡ್ವಿ. ನೋಡ್ತಾರ ಫುಲ್ಲು ಜನಗಳು. ಚೆನ್ನಾಗಿ ಅನ್ನಿಸ್ತು ನನಗೂ. ಆಮೇಲೆ ಇಲ್ಲಿ ಡ್ರಾಮಾ ಪ್ರಾಕ್ಟೀಸ್ ಆಗ್ತಾಯಿತ್ತು. ಆಮೇಲೆ ಅದನ್ನು ನೋಡ್ಕೊಂಡ್ಬಿಟ್ಟು ತಿರ್ಗಾ ಮನೆಗೆ ಬಂದ್ವಿ. ಪ್ಲಾನ್ ಬದಲಿಸೋಣ. ಜಿಯೋ ಸಿನಿಮಾದ ಹೊಸ ಪ್ರೀಮಿಯಂ ಪ್ಲಾನ್ ಈಗ ನೋಡಿ. ಎಕ್ಸ್ಕ್ಲೂಸಿವ್ ಶೋಸ್, ಮೂವೀಸ್ ಮತ್ತು ಇನ್ನೂ ಬಹಳಷ್ಟು. ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಗೆ ಬೇರೆ, ಹಾಸ್ಯಪ್ರಿಯಾದ, ಗಾನಮಯ್ಯಾದ, ಉತ್ತರ ನಿಮಿಷ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧಗಳು ವಿಧಾತನೇ ಬೇರೆ. ಪರಸ್ಪರ ಸಂಬಂಧಗಳಿದೆ. ಭಿನ್ನ ಪ್ರಪಂಚಗಳು.
ಪರಸ್ಪರ ಸಂಬಂಧದ ಎರಡು ಭಿನ್ನ ಪ್ರಪಂಚಗಳು. ಸಂತೋಷಕರಾಗಿ ಸಂತೋಷಕರಾಗಿ ನನ್ನನ್ನು ಬೆಳೆಸಿಕೊಡಬಲ್ಲೆಯ ನನಗೋಸ್ಕರ ಒಪ್ಪಿಸುತ್ತಿಲ್ಲವೇ? ನನಗೋಸ್ಕರ ಅಳುವುದಿಲ್ಲ ಎಂದು ಹೇಳುತ್ತೇನೆ. ಇನ್ನು ನನಗೆ ಅನುಜ್ಞಾನ ಕೊಡು. ನೀನು ಆಗಿದ ಈ ಪ್ರೇಮದ ವಿಜಯಮಾಲೆಯಿಂದ ಭೂಷಿತರಾಗಿ ರಣರಂಗದಲ್ಲಿ ಬೆಳಗುವೆನು. ಇನ್ನು ನನಗೆ ಅಪಜಯವಿಲ್ಲ. ಮತ್ತೆ ಬೆಳಿಗ್ಗೆ ಮಾರ್ನಿಂಗ್ ನಾಷ್ಟ ಮಾಡ್ಕೊಂಬಿಟ್ಟು ಜಮೀನ್ ಹತ್ರ ಹೊರಟ್ವಿ. ಜಮೀನ್ ಹತ್ರ ತೋಟದ ಹತ್ರ ಹೋದ್ಮೇಲೆ ಹಲಸಿನ ಹಣ್ಣು ಕಿತ್ಕೊಂಬರೋಣ ಅಂತ. ಫುಲ್ ಹಲಸಿನ ಹಣ್ಣು ಸಖತ್ತಾಗಿತ್ತು. ಕ್ಲೈಮೇಟ್ ಕೂಡ ಒಳ್ಳೆ ಅಡಿಕೆ ತೋಟ, ತೆಂಗಿನ ಮರ ನೋಡ್ತಾ ಇದ್ರಲ್ಲ, ಈ ಮರ ಎಲ್ಲ ಫುಲ್ ಹಲಸಿನ ಹಣ್ಣು. ನನಗೂ ಸುಮಾರು ಕಿತ್ಕೊಟ್ರು. ಹಲಸಿನ ಹಣ್ಣು ತೊಗೊಂಡೆ. ಹಲಸಿನ ಹಣ್ಣು ತೊಗೊಂಬಿಟ್ಟು ಅಲ್ಲಿಂದ ಇನ್ನೇನು ಹೊರಟ್ವಿ. ನೋಡ್ತಾ ಇದ್ದೀರಲ್ಲ ಫುಲ್ಲು ಹಲಸಿನ ಹಣ್ಣು ಸರ್. ಸಖತ್ ಚೆನ್ನಾಗಿ ಅನ್ನಿಸ್ತು, ಒಳ್ಳೆ ಸೂಪರ್. ಮತ್ತು ಅಲ್ಲಿಂದ ಜಮೀನ್ ಹತ್ರ ಹೊರಟ್ವಿ. ಶುಂಠಿ ಹಾಕಿದ್ದೀರಲ್ಲ, ನೋಡ್ತಾ ಇದ್ರಲ್ಲ, ಇದೆಲ್ಲ ಫುಲ್ ಶುಂಠಿ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಇನ್ನೊಂದು ಕಡೆ ಹಲಸಿನ ಹಣ್ಣಿತ್ತು, ಇನ್ನೊಂದು ಮರದಲ್ಲಿ. ಅಲ್ಲೂ ಕಿತ್ಕೊಂಡು ಅಲ್ಲಿಂದ ತಿರ್ಗಾ ನಾನು ಮನೆಗೆ ಹೊರಟ್ಬಿಟ್ಟು ಬಂದೆ.